ಎಲ್ಲರೂ ಹೇಳ್ತಾರೆ ಜನ ಅಬ್ರಾಡಿಗೆ ಹೋದರೆ ನಮ್ಮ ಸಂಸ್ಕೃತಿನೆಲ್ಲ ಮರಿತಾರೆ ಅಂತ. ಆದರೆ ನಾವಂತೂ ಆಗಲ್ಲ. ನಮ್ಮ ಸಂಸ್ಕೃತಿನ ಸೆಲೆಬ್ರೇಟ್ ಮಾಡೋದು ನಾವು ಬಿಡೋದೇ ಇಲ್ಲ. ಈ ವರ್ಷದ ಗಣೇಶ ಫೆಸ್ಟಿವಲ್ ತುಂಬ ಸ್ಪೆಷಲ್. ರೀಸನ್ ನಾವಿರೋದು ಇವಾಗ US ಅಲ್ಲಿ, ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇದು ತುಂಬ ಸ್ಪೆಷಲ್ ಫೀಲ್ ಕೊಡ್ತಾ ಇದೆ. ನಾನು ಕಿರಣ್ ಕಂಪ್ಲೀಟ್ 1 ವೀಕಿಂದ ಅದು ಇದು ಶಾಪಿಂಗ್ ಮಾಡ್ತಾನೆ ಇದ್ದೀವಿ. ಎಲ್ಲ ಲಿಸ್ಟು ಮನೆಯಿಂದ ಬರೆಸ್ಕೊಂಡು ವಾಟ್ಸಪ್ ಮಾಡಿಕೊಂಡು ಪ್ರತಿ ಒಂದು ಲಿಸ್ಟ್ನು 1 ವೀಕಿಂದ ಫುಲ್ ಹುಡುಕಿ ತೊಗೊಂಬರ್ತಾ ಇದ್ದೀವಿ. ನಾನು ಅಮ್ಮನ ಮನೇಲಿದ್ದಾಗ ನಾವು ಗಣೇಶನ ಕೂರಿಸ್ತಾ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಕೂರಿಸ್ತಾ ಇರೋ ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ. ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಕಿರಣ್ ಏನು ಡಿಸೈಡ್ ಮಾಡ್ಕೊಂಡ್ವಿ ಅಂದರೆ ಎಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ಅದು ಇದೆಲ್ಲ ಹ್ಯಾಂಡ್ ವರ್ಕಲ್ಲಿ ಆಗಲಿ ನಾವೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ನಾವೇ ರೆಡಿ ಮಾಡ್ಕೊಂಡು ಫೈನಲಿ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಬಂತು. ನಮ್ಮ ಪೇಟದಾರಿ ಗಣೇಶ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಮತ್ತು ನಾವು ಕಿರಣ್ ಕೊಲೀಗ್ಸ್ ಮತ್ತು ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಬಂದರು. ಅವರು ನಮ್ಮ ಪೇಟದಾರಿ ಗಣೇಶ ಮತ್ತು ಡೆಕೋರೇಷನ್ ಎಲ್ಲ ನೋಡಿ ತುಂಬಾ ಖುಷಿಪಟ್ಟರು. ಫಸ್ಟ್ ಟೈಮ್ ನಾವು ಎಲ್ಲರನ್ನೂ ಗೆಸ್ಟ್ನ ಕರೆದು ಒಂದು ಈವೆಂಟ್ನ ಹೋಸ್ಟ್ ಮಾಡಿದ್ದು. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡಿದರು. ಕಿರಣ್ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ತೆಲಂಗಾಣ ಆಂಧ್ರದವರಾಗಿದ್ದರು. ಸೊ ಅವ್ರಿಗೆ ಕರ್ನಾಟಕ ಪ್ರಾಪರ್ ಪುಲಾವ್ ಆಗಿರಲಿ, ಈ ವರ್ಮಸಿಲಿ ಬಾತ್ ಆಗಿರಲಿ ಅಷ್ಟೊಂದು ಫೆಮಿಲಿಯರ್ ಇರಲಿಲ್ಲ ಅಂತಂದ್ರೆ ಅದನ್ನೇ ಮಾಡಿ ಸರ್ವ್ ಮಾಡೋಣ ಅಂದ್ಕೊಂಡು ಮಾಡಿದ್ವಿ. ಅವರೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಫೈನಲಿ ಇಂಡಿಯಾದಿಂದ ಬಂದು US ಅಲ್ಲಿ ಗಣಪತಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು.